ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಇವತ್ತು ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆದಂತಹ ಆರೋಗ್ಯಯುತವಾದಂತಹ ದೇಹಕ್ಕೆ ತುಂಬ ತಂಪನ್ನು ಕೊಡುವಂತಹ ಒಂದು ಸೂಪರ್ ಆಗಿರುವಂಥ ಪಲ್ಯವನ್ನು ಇವತ್ತು ನಾನು ತೊಗೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಮಿಡ್ಲಲ್ಲಿ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಒಂದು ವಸ್ತುವನ್ನು ಇದಕ್ಕೆ ಬೆರೆಸ್ತಾ ಇದ್ದೀನಿ. ಅದನ್ನು ಹಾಕೋದ್ರಿಂದ ಯಾವುದೇ ನೀವು ಪಲ್ಯ ಮಾಡಲಿ ತುಂಬ ಟೇಸ್ಟಿಯಾಗಿ ಬರುವಂಥದ್ದು. ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಅದಕ್ಕೆಲ್ಲ ಏನೇನು ಬೇಕಂದ್ರೆ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ, ನೆನೆಸಿಟ್ಟಂಥ ಬಟಾಣಿ, ನೆನೆಸಿಟ್ಟಂಥ ಹೆಸರು ಕಾಳು, ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣದಾದಂಥ ಟಮಾಟೆಯನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದಿಷ್ಟು ಪೀಸು ಕಾಯಿ ಪೀಸಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೀಗೆ ಮಾಡೋದು ಏನಂತೇಳಿ ನೋಡೋಣ. ಒಂದು ಬಾಳೆನೆಲ್ಲ ಇಟ್ಟಿದ್ದೀನಿ ನಾನಿವಾಗ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಎಣ್ಣೆಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊತೀನಿ. ಇದು ಚಟಪಟ ಆದ ಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ಕಾಳುಗಳ ಪಲ್ಯವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಜೀವನ ಶಕ್ತಿಯು ಉತ್ತಮವಾಗಿರುತ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹೃದಯದ ಆರೋಗ್ಯ ಕೂಡ ಉತ್ತಮವಾಗುವಂಥದ್ದು. ಈ ಕಾಳುಗಳಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿರುವಂಥದ್ದು. ಹಾಗಾಗಿ ಕಾಳು ಪಲ್ಯವನ್ನು ಜಾಸ್ತಿ ಮಾಡುವಂಥದ್ದು. ಈ ಟೈಪಲ್ಲಿ ಕೂಡ ಮಾಡ್ಬೋದು, ಅಥವಾ ಕಾಳುಗಳನ್ನು ಮೊಳಕೆ ಒಡೆದು ಆ ಟೈಪಲ್ಲಿ ಕೂಡ ನಾವು ಪಲ್ಯಗಳನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಏನಪ್ಪ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ಯಾವುದೇ ಕಾಳುಗಳ ಪಲ್ಯವನ್ನು ನಾವು ಮಾಡ್ಕೊಂಡು ತಿಂದಾಗ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡುವಂಥದ್ದು. ನೋಡಿ, ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಮತ್ತು ಕಟ್ ಮಾಡಿದಂಥ ಟಮಾಟೆಯನ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಬಂದ್ಬಿಟ್ಟು ನೆನೆಸಿಟ್ಟಂತಹ ಬಟಾಣಿ ಕಾಳನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಅಂತೇಳಿದ್ರೆ ಅದು ಬೇಗ ಬೇಯೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಬಟಾಣಿ ಕಾಳನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಬನ್ನಿ ಸೈಡಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕೊಬ್ಬರಿ ಏನಿದೆ ಅದನ್ನು ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಂದುಬಿಟ್ಟು ನೋಡಿ 1 ಸ್ಪೂನ್ ಆಗುವಷ್ಟು ನಾನು ಟೇಸ್ಟಿಂಗ್ ಪೌಡರನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಟೈಪಲ್ಲಿ ನಾವು ಟೇಸ್ಟಿಂಗ್ ಪೌಡರನ್ನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ಪಲ್ಯಗಳಿಗೆ ಅಥವಾ ಸಾಂಬಾರುಗಳಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುವಂಥದ್ದು. ನೋಡಿ, ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಸಾಲೆಯನ್ನು ಹಾಕಿದ್ದೀನಿ ಸ್ವಲ್ಪ, ಮತ್ತು ಅರಿಶಿನ ಪುಡಿಯನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು 1/2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಬಿಕೊತೇನೆ. ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇವಾಗ ನೋಡಿ ಈ ಕಾಳನ್ನು ಹಾಕಿದ್ದೆ, ಇದು ಸ್ವಲ್ಪ ಬೆಂದಿದೆ ಎಣ್ಣೆಯಲ್ಲಿ. ಇವಾಗ ಈ ಟೈಮಲ್ಲಿ ಕೂಡ ನಾನು ಇದನ್ನು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಮಸಾಲೆಯನ್ನು, ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಹಸಿ ವಾಸನೆ ಹೋಗುವಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮನೆಯಲ್ಲೇ ಟೇಸ್ಟಿಂಗ್ ಪೌಡರನ್ನು ಮಾಡಿಕೊಂಡು ಈ ಟೈಪಲ್ಲಿ ನಾವು ಪಲ್ಯವನ್ನು ಮಾಡ್ಕೊಂಡು ನೋಡಿ. ಬೇಕಾದರೆ ನಿಮಗೆ ಅನಿಸುತ್ತೆ ಇದು ಹೋಟೆಲ್ಗೆ ಯಾವುದೇ ಕಮ್ಮಿ ಇಲ್ಲ ಅಂತೇಳಿ. ಸೇಮ್ ಹೋಟೆಲ್ನಲ್ಲಿ ಸಿಗುವಂತಹ ಟೇಸ್ಟು ಈ ಪಲ್ಯದಲ್ಲಿ ಸಿಗುವಂಥದ್ದು. ನೋಡಿ, ಇವಾಗ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ನೋಡಿ ಬಿಡ್ತಾ ಇದ್ದೀನಿ. ಇವಾಗ ನೋಡಿ 1/2 ಸ್ಪೂನ್ ಆಗೋಷ್ಟು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಅಂತೇಳಿದ್ರೆ ಅಲ್ಲಿ ಹಾಕಿದೆ ಇಲ್ಲಿ ಹಾಕಿದೆ ಅಂತೇಳಿದ್ರೆ ಕಲರ್ಗೋಸ್ಕರ. ನಾವು ಒಂದೇ ಕಡೆ ಇದನ್ನು ಹಾಕಿದರೆ ಕಲರ್ ಅಷ್ಟು ಕಾಣೋದಿಲ್ಲ, ಬಟ್ ನಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಾಕೋದ್ರಿಂದ ಇದು ಕಲರ್ ಲುಕ್ಕಾಗಿ ಕಾಣುವಂಥದ್ದು. ನೋಡಬೇಕಾದ್ರೆ ನೀವು ಇದಕ್ಕೆ ಯಾವುದೇ ರೀತಿ ನಾನು ಫುಡ್ ಕಲರ್ ಯಾವುದೇ ರೀತಿ ಹಾಕೋದಿಲ್ಲ. ಓನ್ಲಿ ಅಚ್ಚ ಖಾರದ ಪುಡಿಯ ಕಲರಿಂದನೇ ಇದು ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ ನೋಡಿ ನೀವೇ. ಇದಕ್ಕೆ ನಾನು ಖಾರ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಇದಕ್ಕೆ ಒಮ್ಮೆಲೆ ನೀರನ್ನು ಹಾಕೋದು ಬೇಡ, ಸ್ವಲ್ಪನೇ ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊತೇನೆ. ಹಾಕ್ಕೊಂಡು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಮತ್ತು ಹೇಳ್ಬೇಕಂದ್ರೆ ಹೆಸರು ಕಾಳು ದೇಹಕ್ಕೆ ತುಂಬ ತಂಪು ಕೊಡುವಂಥದ್ದು, ಮತ್ತು ಕಣ್ಣಿಗೂ ತುಂಬ ಆರೋಗ್ಯಯುತವಾದಂತಹ ಕಾಳಂತಲೇ ಹೇಳ್ಬೋದು. ಅದನ್ನು ಈ ಟೈಪಲ್ಲಿ ಮಾಡ್ಕೊಂಡು ತಿನ್ಬೋದು, ಅಥವಾ ನೆನೆಸಿಟ್ಟು ಬೆಳಿಗ್ಗೆಯೂ ಕೂಡ ತಿನ್ಬೋದು. ಬಟ್ ನೆನೆಸಿಟ್ಟು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಹಾಗಾಗಿ ನಾವು ಈ ಟೈಪಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ರೊಟ್ಟಿಗೆ ಆಗ್ಬೋದು, ಅಥವಾ ಚಪಾತಿಗೆ ಕೂಡ ಆಗ್ಬೋದು, ಅಥವಾ ಪರೋಟ ಅಥವಾ ಅನ್ನಕ್ಕೂ ಕೂಡ ಆಗ್ಬೋದು. ಈ ರೀತಿ ಯಾವುದಕ್ಕೂ ಕೂಡ ನೀವು ಈ ಟೈಪಲ್ಲಿ ಮಾಡಿಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥದ್ದು.
ಇದನ್ನು ಒಮ್ಮೆ ಏನಾದರೂ ಮಾಡಿಕೊಂಡ್ರೆ ನೀವು ಪದೇ ಪದೇ ಇದೇ ರೀತಿ ನೀವು ಮಾಡ್ಕೊತೀರ. ನೋಡಿ ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಕೂಡ ನೀರು ಹಾಕೋದಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ನೀರನ್ನು ಹಾಕ್ಕೊತಿದ್ದೇನೆ. ಇವಾಗ ಇದನ್ನು 2 ಸೆಕೆಂಡು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯಲು ಬಿಡ್ತಾ ಇದ್ದೇನೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಬಟಾಣಿ ಕಾಳು ಬೇಗ ಬೇಯುವುದಿಲ್ಲಲ್ಲ, ಹಾಗಾಗಿ ಇದನ್ನು 2 ಸೆಕೆಂಡು ಕುದಿಯಲು ಬಿಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಾನು ನೆನೆಸಿಟ್ಟಂತಹ ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೊತೀನಿ. ಯಾಕಪ್ಪ ಅಂದರೆ ಹೆಸರು ಕಾಳನ್ನು ಜಾಸ್ತಿ ಕುದಿಸ್ಕೊಳೋದಿಲ್ಲ, ಹಾಗಾಗಿ ಇದನ್ನು ಲಾಸ್ಟಲ್ಲಿ ನಾನು ಇದನ್ನು ಹಾಕ್ಕೊತಿದ್ದೀನಿ. ಹೆಸರು ಕಾಳನ್ನು ಜಾಸ್ತಿ ಕುದಿಸ್ಕೊಂಡ್ರೆ ಟೇಸ್ಟ್ ಕೂಡ ಬರುವುದಿಲ್ಲ, ಮತ್ತು ಇದರಲ್ಲಿರುವಂತಹ ಪ್ರೋಟೀನ್ಗಳು ಕಮ್ಮಿ ಆಗುವಂಥದ್ದು. ಹಾಗಾಗಿ ಇದನ್ನು ನೆನೆಸಿಟ್ಕೊಂಡೇ ತಿನ್ನೋದು ತುಂಬ ಟೇಸ್ಟಿಯಾಗಿರುವಂಥದ್ದು. ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವ ಚಾನ್ಸ್ ತುಂಬ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಪಲ್ಯಗಳನ್ನು ಮಾಡಿಕೊಂಡು ತಿನ್ಬೋದು. ನೋಡಿ ಈ ರೀತಿ ಇದನ್ನು ನಾನು ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು 1-2 ನಿಮಿಷಗಳ ಕಾಲ ಕುದಿಯಲು ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣದಾಗಿ ಕುದಿ ಬಂದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ, ನೀವೇ ಮೊದಲು ನೋಡ್ಬೋದು. ನೋಡಿ ಈ ರೀತಿಯಾಗಿ ಬಾಯಿಗೆ ಟೇಸ್ಟ್ ಕೊಡುವಂತಹ, ನೋಡಲು ಚೆಂದ ಕಾಣುವಂತಹ, ಸೂಪರಾಗಿರುವಂತಹ ಪಲ್ಯವನ್ನು ಮಾಡ್ಕೊಳ್ಳಿ. ದೇಹಕ್ಕೆ ತಂಪು ಕೊಡುವಂತಹ ಮತ್ತು ಆರೋಗ್ಯಕ್ಕೆ ಸೂಕ್ತವಾದಂತಹ, ಆರೋಗ್ಯಕ್ಕೆ ತುಂಬ ಉತ್ತಮ ಪರಿಣಾಮಕಾರಿಯಾದಂತಹ ಈ ರೀತಿಯ ಪಲ್ಯಗಳನ್ನು ಮಾಡ್ಕೊತೀನಿ. ಮತ್ತು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಈ ಟೈಪ್ ಆದಂತಹ ಪಲ್ಯಗಳನ್ನು ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಕೊನೆಗೆ ಈ ರೀತಿಯಾಗಿ ಕಾಣುವಂಥದ್ದು ನೋಡಿ ಎಷ್ಟು ಚೆಂದದಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತೇಳಿ. ಇದನ್ನು ಯಾವುದಕ್ಕೂ ಕೂಡ ನೀವು ಮಾಡ್ಕೋಬೋದು, ರೊಟ್ಟಿಗೆ, ಚಪಾತಿಗೆ, ಪೂರಿಗೆ, ಯಾವುದಕ್ಕೂ ಕೂಡ ಇದು ಒಳ್ಳೆಯ ಕಾಂಬಿನೇಷನ್ ಆಗುವಂಥದ್ದು, ತುಂಬ ಟೇಸ್ಟಾಗಿ ಇರುವಂಥದ್ದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಗಾಗಿದೆ ಅಂತೇಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಕೂಡ ಅನ್ನಕ್ಕೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗ್ಬೋದು. ಓಕೆ ಬಾಯ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.